ಒಳ್ಳೆ ಇತ್ತೀಚಿನ ಯುವಕರು ಅದಾರಲ್ಲ ಈ ಕನ್ನಡ ಅಂದ್ಮೇಲೆ ಬರೀ RCB IPL ಅಂತಾರ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಸರ್, ಕನ್ನಡ ಅಂದ್ರೇನೆ ಹೆಮ್ಮೆ, ಕನ್ನಡ ಅಂದ್ರೆ RCB. ಕನ್ನಡನೇ ಆರ್ ಸಿ ಬಿ ಅಂದ್ರೆ ಕೆಲವ್ರು ಬ್ಲಡ್ ಅಲ್ಲೇ ಇರುತ್ತೆ. ಹಂಗೆ RCB ಹೆಂಗ್ ಬ್ಲಡ್ ಅಲ್ಲಿ ಇರುತ್ತ, ಹಂಗೆ ನಮ್ಮ ಕನ್ನಡ, ನಮ್ಮ ಜಲ, ನಮ್ಮ ನಾಡು ಕನ್ನಡ. ಕನ್ನಡ ಅಂತ ಅನ್ಕೊಂಡ್ರೆ ಕನ್ನಡ ಅದು ನಮ್ ಹೆಂಗ್ ನಾವು ಹುಟ್ಟಿದ ತಕ್ಷಣ ಯಾವಾಗ ಅಪ್ಪಾಜಿ ಮಮ್ಮಿ ಅವ್ವ ಅಂತೀವಿ. ಸೊ ಹಂಗೆ ನಮ್ಮ ಸಂಸ್ಕೃತಿ, ನಮ್ಮ ನಮ್ಮ ನೋಡಿ ಅವಾಗ 19ನೇ ಶತಮಾನದಲ್ಲಿ 300 ವರ್ಷಗಳ ಕಾಲ ಅವಾಗ ಸ್ವತಂತ್ರನೇ ಇರ್ಲಿಲ್ಲ. ಅವಾಗ ಸಂಗೊಳ್ಳಿ ರಾಯಣ್ಣ, ಆಮೇಲೆ ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ಅವ್ರು ನಮ್ಮ ದೇಶಕ್ಕೋಸ್ಕರ ತಮ್ಮ ಪ್ರಾಣನೇ ಮುಡಿಪಾಗಿಟ್ಟು ನಮಗೆ ಸ್ವತಂತ್ರ ತಂದ್ಕೊಟ್ರು. ಸೊ ಗ್ರೇಟ್ ಹಿಸ್ಟಾರಿಕಲ್ ಸರ್ ಅದು. ಅಂದ್ರ ಸರ್ಕಾರಕ್ಕ ಮತ್ತೆ ಅಧಿಕಾರಿಗಳಿಗೆ ನಿಮ್ದು ಏನಾದ್ರು ಮನವಿ, ಇದ್ ನೋಡಿದ್ಮೇಲೆ ಅಭಿವೃದ್ಧಿ ಏನ ಆಗ್ಬೇಕು ಯಾವ ತರ? ಸರ್, ನಾನು ಇದನ್ನೆಲ್ಲ ನೋಡಿದ್ನಲ್ಲ, ಬಟ್ ಇನ್ನೂ ಹೆಚ್ಚು ರೀತಿಯಿಂದ ಇದನ್ನ ಇಂಪ್ರೂವ್ ಮಾಡ್ಬೇಕು. ಪ್ರವಾಸಿಗರಿಗೆ ಈಗ ನಾವು ನಮ್ಮ ಮಕ್ಕಳ ಕಾಲದಿಂದ ಈ ತರ ಇದ್ರಪ್ಪ ಸಂಗೊಳ್ಳಿ ರಾಯಣ್ಣ, ಕಿತ್ತೂರಾಣಿ ಚೆನ್ನಮ್ಮ. ಈಗ ನಾವು ಓದಿದೀವಿ ಚಿಕ್ಕ ವಯಸ್ಸಲ್ಲಿ ಪಾಠದಲ್ಲೆಲ್ಲ ಓದಿದೀವಿ. ದರ್ಶನದ ಸಂಗೊಳ್ಳಿ ರಾಯಣ್ಣ ಸಿನಿಮಾ ನೋಡಿದೀವಿ. ಆ ಸಿನಿಮಾ ನೋಡಿದ ಮೇಲೆ ಎಷ್ಟೋ ಇಂಪ್ರೂವ್ ಆಗಿದೆ ಇವಾಗ. ಬಟ್ ಇನ್ನು ಇತ್ತೀಚಿನ ಬರೋ ಮಕ್ಕಳಿಗೆ ಕೂಡ ಇದು ಪ್ರೇರಣೆ ಆಗ್ಬೇಕು. ಹಿಂಗಿದ್ರಪ್ಪ, ಹಿಂಗ್ ಸ್ವತಂತ್ರ ಹೋರಾಟಗಾರ ಇದ್ರು, ಇನ್ನು ನಾವು ಅವ್ರ ತರ ಪ್ರೇರಣೆ ಆಗ್ಬೇಕು ಅಂದ್ರೆ ಇನ್ನೂ ಸ್ವಲ್ಪ ಅವ್ರಿಗೆ ಪ್ರವಾಸಿಗರಿಗೆ ಇದು ಅನುಕೂಲವಲ್ಲ, ಇನ್ನು ಸ್ವಲ್ಪ ಇಂಪ್ರೂವ್ ಮಾಡೋಣ ಕೇಳ್ಕೊತೀನಿ. ನಿಮ್ ಜೊತೆ ಮಾತಾಡ ಬಹಳ ಖುಷಿ ಆಯ್ತು.